ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ SSP ವಿದ್ಯಾರ್ಥಿ ವೇತನ. ಹೌದು ಸ್ನೇಹಿತರೆ, 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅರ್ಜಿ ಪ್ರಾರಂಭ ಆಗಿರುವಂಥದ್ದು. ಹಾಗಾದರೆ ಯಾವ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿಗಳನ್ನ ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವೇನಪ್ಪ ಅಂತಂದರೆ SSP ಪೋರ್ಟಲ್ಗೆ ಹೋಗ್ಬೇಕಾಗುತ್ತೆ. SSP ಪೋರ್ಟಲಲ್ಲಿ ಏನಪ್ಪ ಅಂತಂದರೆ ಆಲ್ ಸ್ಟೂಡೆಂಟ್ದವರು ಏನಪ್ಪ ಅಂತಾರೆ ಇದೇ ಒಂದು ಪೋರ್ಟಲಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಓಕೆನಾ, SC ಆಗಿರ್ಬೋದು, ST ಆಗಿರ್ಬೋದು, 2A 2B ಏನಪ್ಪ ಅಂತಾರೆ ಎಲ್ಲ ವರ್ಗದವರಿಗೂ ಒಂದೇ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳ ಲಾಗಿನ್ ಅಂತ ಅಂದಿದ್ದಾರೆ, ಆಮೇಲೆ ಪಾಸ್ವರ್ಡ್ ಅಂತ ಅಂದಿದ್ದಾರೆ. ಇಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಒಂದು SSP ID ಇಲ್ಲಿ ಹಾಕಬೇಕಾಗುತ್ತೆ, ಆಮೇಲೆ ಪಾಸ್ವರ್ಡನ್ನು ಕೂಡ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕ್ಬಿಟ್ಟು ಸ್ಟೂಡೆಂಟ್ ಲಾಗಿನ್ ಅಂತೇಳಿ ಮಾಡಬೇಕಾಗತ್ತೆ. ಓಕೆನಾ, ಓಕೆ. ಲಾಗಿನ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯ ಸೂಚನೆಗಳಂತ ಬರುತ್ತೆ. ಈ ಬಾರಿ ಏನಪ್ಪ ಅಂತಂದರೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲನೇದಾಗಿ ನೀವು ಈ ಒಂದು ಇನ್ಸ್ಟ್ರಕ್ಷನ್ನ ಒಂದ್ಸಲ ಓದ್ಕೊಂಡು ಬಿಡಿ. ಓಕೆನಾ, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು, ಆಮೇಲೆ NPC ಮ್ಯಾಪಿಂಗ್ ಇರಬೇಕು, ಆಮೇಲೆ ನೀವೇನಾದರೂ ಅರ್ಜಿ ಸಲ್ಲಿಸುವಾಗ ತಪ್ಪು ಮಾಹಿತಿಗಳನ್ನು ನೀಡಿದರೆ ನಿಮ್ಮ ಒಂದು ಅರ್ಜಿ ಏನಪ್ಪ ಅಂತಲ್ಲಿ ರಿಜೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಎಲ್ಲ ಮಾಹಿತಿಗಳನ್ನು ಕೂಡ ನೀಡಲಾಗಿದೆ. ಸರಿಯಾಗಿ ಓದ್ಕೊಂಡ್ಬಿಟ್ಟು ಓಕೆ ಅಂತೇಳಿ ಕೊಟ್ಬಿಡಿ. ಓಕೆ ಅಂತ ಕೊಟ್ಟ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ನ ಒಂದು ಡ್ಯಾಶ್ಬೋರ್ಡ್ ಕಾಣಿಸುತ್ತೆ ಅರ್ಜಿದು. ಇದರಲ್ಲಿ ಏನಪ್ಪ ಅಂತಂದರೆ ಸ್ಟೂಡೆಂಟ್ ಎಲ್ಲ ಆಲ್ ಮಾಹಿತಿ ಕೂಡ ಇಲ್ಲಿ ಬಂದಿರುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಸರಿಯಾಗಿ ಓದ್ಕೊಂಡ್ಬಿಡಿ. ಇಲ್ಲಿ ನೋಡ್ತಾ ಇರ್ಬೋದು ಮುಖ್ಯವಾಗಿ 3 ಹಂತಗಳಿರುತ್ತೆ. ಓಕೆನಾ, ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ 3 ಹಂತಗಳನ್ನ ಕಂಪ್ಲೀಟ್ ಮಾಡಿದರೆ ಆಯಿತು. ಸ್ಟೆಪ್ 1 ಮತ್ತು ಸ್ಟೆಪ್ 1ರಲ್ಲಿ ಏನಪ್ಪ ಅಂತಂದರೆ ವ್ಯಾಸಂಗ ಮತ್ತು ಜಾತಿ ವೈಯಕ್ತಿಕ ವಿವರಗಳನ್ನು ಕೂಡ ನೀಡಬೇಕಾಗುತ್ತೆ. 2ನೇ ಸ್ಟೆಪ್ಪಲ್ಲಿ ಏನಪ್ಪ ಅಂತಂದರೆ ವಸತಿ ನಿಲಯದ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ. ಏನು 3ನೇ ಸ್ಟೆಪ್ಪಲ್ಲಿ ಪೂರ್ವವೀಕ್ಷಣೆ ಅಂದರೆ ಅಂತಿಮ ಸಲ್ಲಿಕೆ ಅಂತೇಳಿ ಬರುತ್ತೆ. ಓಕೆನಾ, ಇಷ್ಟು ಹಂತಗಳನ್ನ ಕಂಪ್ಲೀಟ್ ಮಾಡಿದರೆ ಆಯಿತು, ಅರ್ಜಿಗಳನ್ನ ಸಲ್ಲಿಸೋಕ್ಕೆ ಆಗುತ್ತೆ. ಇಲ್ಲಿದೆ ನೋಡಿ, ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ. ಅಲ್ಲಿ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ KYC ಅಂತಿದೆ ನೋಡಿ, KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ KYC ಆಗಿರಲಿಲ್ಲ ಅಂತಂದರೆ ಅರ್ಜಿ ಸಲ್ಲಿಸೋಕ್ಕೇ ಆಗೋದಿಲ್ಲ. ಇಲ್ಲಿ ಏನಪ್ಪ ಅಂತಂದರೆ ಸ್ಟೂಡೆಂಟ್ಗಳ ಒಂದು ಫೋಟೋ ಬಂದಿರುತ್ತೆ ಇಲ್ಲಿ. ಓಕೆನಾ, KYC ಆಗಿತ್ತು ಅಂತಂದರೆ ಸ್ಟೂಡೆಂಟ್ಗಳ ಒಂದು ಫೋಟೋ ಬಂದಿರುತ್ತೆ ಇಲ್ಲಿ, ಆಮೇಲೆ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನಪ್ಪ ಅಂತಂದರೆ ಸ್ಟೆಪ್ 1 ಅಂತ ನೋಡಿ, ಹಂತ 1 ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಪ್ಲೈ ಅಂತೇಳಿ. ಮೊದಲನೇದಾಗಿ 1ನೇ ಸ್ಟೆಪ್ಪನ್ನು ಅಂದರೆ 1ನೇ ಹಂತವನ್ನು ಕ್ಲಿಯರ್ ಮಾಡೋಣ. ಮೊದಲಿಗೆ ಏನಪ್ಪ ಅಂತಂದರೆ ಇಲ್ಲಿ ಶೈಕ್ಷಣಿಕ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಶೈಕ್ಷಣಿಕ ಮಾಹಿತಿಯಲ್ಲಿ SATS ID ಅಂತಿದೆ ನೋಡಿ. ಮೊದಲನೇದಾಗಿ ಅಂದರೆ ಸ್ಟೂಡೆಂಟ್ಗೆ SATC ನಂಬರನ್ನು ಕೊಟ್ಟಿರ್ತಾರೆ ಸ್ಕೂಲಲ್ಲಿ, ಆ ಒಂದು STS ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದರೆ ಸ್ಕೂಲಲ್ಲಿ ಟೀಚರ್ಗೆ ಕೇಳಿ ನಿಮಗೆ ಹೇಳ್ತಾರೆ. ಓಕೆನಾ, ಇಲ್ಲಿ SATS ನಂಬರ್ನ ಹಾಕಿದಾದ್ಮೇಲೆ ಇಲ್ಲಿ ಏನಪ್ಪ ಅಂತಂದರೆ ಗೆಟ್ ಡೇಟಾ ಅಂತ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ನಿಮ್ಮ ಒಂದು STS ನಂಬರಲ್ಲಿ ಇರುವಂಥ ಡೀಟೇಲ್ಸ್ ಎಲ್ಲನೂ ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಇಲ್ಲಿ. ಓಕೆನಾ, ಇಲ್ಲೇನು ಖಾಲಿ ಬಾಕ್ಸ್ಗಳಿದಾವಲ್ಲ ಇಲ್ಲಿ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಹುಟ್ಟಿದ ದಿನಾಂಕ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಪ್ರಸ್ತುತ ವರ್ಗ ಯಾವೊಂದು ವರ್ಗದಲ್ಲಿದ್ದಾರೆ, ಶಾಲೆಯ ಹೆಸರು, ಆಮೇಲೆ ವಿಳಾಸ, ಆಮೇಲೆ ಗ್ರೇಡ್, ಆಮೇಲೆ ತಂದೆ ಹೆಸರು ಮತ್ತು ತಾಯಿ ಹೆಸರು ಏನಪ್ಪ ಅಂತಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವೇನು ಅಲ್ಲಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಕೇವಲ ಗೆಟ್ ಡೇಟಾ ಅಂತೇಳಿ ಕೊಡಬೇಕು. ಓಕೆನಾ, ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಸೇವ್ ಆ್ಯಂಡ್ ಪ್ರೊಸೀಡ್ ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಮಾಡಿದಾದ್ಮೇಲೆ ಪೋಷಕರ ವೃತ್ತಿಯ ವಿವರದ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಪೋಷಕರು ನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿದ್ದಾರಾ ಅಂತೇಳಿ ಕೇಳಿದರೆ ಎಸ್ ಅಂತಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಪ್ಪ ಅಂತಂದರೆ ನೋ ಅಂತೇಳಿ ಹಾಕೊಳ್ಳಿ. ಆಲ್ಮೋಸ್ಟ್ ಆಲ್ ಎಲ್ಲರದು ನೋ ಅಂತಲೇ ಬರುತ್ತೆ. ಅದಾದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗಿತ್ತು. ಓಕೆನಾ, ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಜಾತಿ ಮತ್ತು ಆದಾಯದ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗತ್ತೆ. ಇಲ್ಲಿ ನಿಮ್ಮ ಬಳಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದೆಯೇ ಅಂತ ಕೇಳಿದರೆ ನಿಮ್ಮ ಬಳಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದ್ದರೆ ಎಸ್ ಅಂತೇಳಿ ಕೊಡಿ. ಓಕೆನಾ, ಎಸ್ ಅಂತ ಕೊಡಿ. ಆಮೇಲೆ ನಿಮ್ಮ ಒಂದು ಧರ್ಮವನ್ನು ಆಯ್ಕೆ ಮಾಡೋದಕ್ಕೆ ಕೇಳುತ್ತೆ. ಹಿಂದೂ ಬರುತ್ತಾ, ಮುಸ್ಲಿಮ ಅಥವಾ ಕ್ರೈಸ್ತ ಬರುತ್ತಾ, ಜೈನ, ಹೀಗೆ ಧರ್ಮ ಬಗ್ಗೆ ಕೇಳಿರ್ತಾರೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ
ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ಹಾಕಬೇಕಾಗತ್ತೆ. ಹಾಕಿದಾದ್ಮೇಲೆ ಅಲ್ಲಿ ಡೀಟೇಲ್ಸ್ ಅಲ್ಲಿ ಜಾತಿ ಪ್ರಮಾಣ ಪತ್ರ ಹಾಕಿದಾದ್ಮೇಲೆ ನಿಮ್ಮ ಡೀಟೇಲ್ಸ್ ಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಆದಾಯ ಪ್ರಮಾಣ ಪತ್ರದ ಸಂಖ್ಯೆನ ಹಾಕೋಬೇಕಾಗತ್ತೆ. ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಸಂಖ್ಯೆ ಹಾಕಿದ ತಕ್ಷಣ ನಿಮ್ಮ ಒಂದು ಇನ್ಕಮ್ ಎಷ್ಟಿದೆ ಮತ್ತು ಸ್ಟೂಡೆಂಟ್ ನೇಮ್ ಎಲ್ಲನೂ ಕೂಡ ಅಲ್ಲಿ ಬರುತ್ತೆ. ಓಕೆನಾ. ಇಷ್ಟಾದಮೇಲೆ ಚೆಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಮಾಡಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ಇದರಲ್ಲಿ ನೀವೇನಾದರೂ ಇಲ್ಲಿ ಲೇಬರ್ ಕಾರ್ಡನ್ನು ಹೊಂದಿದ್ರಿ. ಓಕೆನಾ. ಲೇಬರ್ ಕಾರ್ಡನ್ನು ಹೊಂದಿರ್ತಾರೆ ಅಂಥ ಕುಟುಂಬಗಳು, ಆಮೇಲೆ ಕೃಷಿ ಇಲಾಖೆಯ ಕುಟುಂಬಗಳು ಏನಪ್ಪ ಅಂತಂದರೆ ಆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಂಖ್ಯೆನ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಅಂಥವ್ರು ನೋ ಅಂತ ಕೊಟ್ಟರು ಕೂಡ ನಡೆಯುತ್ತೆ. ಓಕೆನಾ. ಬಟ್ ಏನಪ್ಪ ಅಂತಂದರೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಆದರೂ ಇರಬೇಕು. ಓಕೆನಾ. ಅಷ್ಟಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿ ಇನ್ಸ್ಟ್ರಕ್ಷನ್ ಬಗ್ಗೆ. ವಿದ್ಯಾರ್ಥಿಯದು ಏನಾದರೂ ಬೇರೆ ಒಂದು ಆರ್ ಡಿ ನಂಬರ್ ಏನಾದರೂ ಹಾಕಿದ್ರಪ್ಪ ಅಂತಂದರೆ ರಿಜೆಕ್ಟ್ ಮಾಡ್ತೀವಿ ಅಂತ ಕೂಡ ತಿಳಿಸಲಾಗಿದೆ. ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ಏನಪ್ಪ ಅಂತಂದರೆ ನೀವೇನಾದರೂ ಕಾರ್ಮಿಕ ಇಲಾಖೆದವರು ಅಥವಾ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಗಳು ಆಗಿರ್ಬೋದು, ಮೀನುಗಾರ ಆಗಿರ್ಬೋದು, ಸಮಗ್ರ ಶಿಕ್ಷಣ ಕರ್ನಾಟಕದವ್ರು ಆಗಿರ್ಬೋದು, ಅಂಥವ್ರು ಏನಪ್ಪ ಅಂತಂದರೆ ಇಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿಯನ್ನು ಪರಿಗಣಿಸಲಾಗುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಇನ್ನು ಅದಾದಮೇಲೆ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ವಿಕಲಚೇತನ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ. ಅಂದರೆ ಅಂಗವಿಕಲರ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವೇನಾದರೂ ಅಂಗವಿಕಲರೇ ಅಂತ ಕೇಳಿದರೆ, ಅಂದರೆ ವಿಕಲಚೇತನರೇ ಅಂತ ಕೇಳಿದರೆ ನೀವೇನಾದರೂ ಅಂಗವಿಕಲರಾಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಪ್ಪ ಅಂತಂದರೆ ಇಲ್ಲ ಅಂತೇಳಿ ಕೊಡಿ, ನೋ ಅಂತೇಳಿ ಕೊಡಬೇಕಾಗತ್ತೆ. ಇರಲಿಲ್ಲ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿವೆ ಅಂತೇಳಿ ಕೇಳಿದರೆ ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಅಂತೇಳಿ ಸೇವ್ ಆ್ಯಂಡ್ ಪ್ರೊಸೀಡ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ವೈಯಕ್ತಿಕ ವಿವರಗಳು ಅಂದರೆ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ವಿದ್ಯಾರ್ಥಿ ಹೆಸರು ಆಟೋಮೆಟಿಕ್ ಬಂದಿರುತ್ತೆ. ಲಿಂಗ ಅಂದರೆ ಇಲ್ಲಿ ಮೇಲ್ ಅಥವಾ ಫಿಮೇಲ್ ಅನ್ನೋದನ್ನು ಕೂಡ ಆಟೋಮೆಟಿಕ್ಕಾಗಿ ಪೇಚಾಗಿರುತ್ತೆ. ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಹಾಕಬೇಕಾಗತ್ತೆ. ಅದಾದಮೇಲೆ ಇಮೇಲ್ ಐ ಡಿ ಏನಪ್ಪ ಅಂತಂದರೆ ಆಪ್ಷನಲ್ ಇರುತ್ತೆ. ಇಮೇಲ್ ಐ ಡಿ ಹಾಕುವಂಥದ್ದೇನೋ ಅವಶ್ಯಕತೆ ಇರೋದಿಲ್ಲ. ಇನ್ನು ನೀವು ವಾಸವಿರುವಂಥ ಜಿಲ್ಲೆ, ಯಾವ ಒಂದು ಜಿಲ್ಲೆಯಲ್ಲಿ ವಾಸವಾಗಿದ್ದೀರ ಅನ್ನೋದನ್ನು ಕೂಡ ಹಾಕಬೇಕಾಗತ್ತೆ. ಆಮೇಲೆ ತಾಲೂಕನ್ನು ಹಾಕೊಳ್ಳಿ, ನಿಮ್ಮೊಂದು ತಾಲೂಕು ಯಾವ್ದು ಬರುತ್ತೆ ಆ ತಾಲೂಕು ಹಾಕೊಳ್ಳಿ. ಆಮೇಲೆ ವಿಧಾನಸಭಾ ಕ್ಷೇತ್ರ, ನಿಮ್ಮೊಂದು ವಿಧಾನಸಭಾ ಕ್ಷೇತ್ರ ಯಾವ ಏರಿಯಾದಲ್ಲಿ ಬರುತ್ತೆ ಆ ಒಂದು ಏರಿಯಾವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಪಿನ್ ಕೋಡನ್ನು ಹಾಕಿ, ಪಿನ್ ಕೋಡ್ ಹಾಕಿದ್ಮೇಲೆ ಪರ್ಮನೆಂಟ್ ಅಡ್ರೆಸ್ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಯಾವ್ದು ಬರುತ್ತೆ ಆ ಒಂದು ಅಡ್ರೆಸ್ಸನ್ನು ಹಾಕೊಳ್ಳಿ. ಓಕೆನಾ. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಆ ರೀತಿ ಅಡ್ರೆಸ್ ಹಾಕಿ. ಇನ್ನು ನೀವು ಕರ್ನಾಟಕ ರಾಜ್ಯದ ನಿವಾಸಿಯೇ ಅಂತೇಳಿ ಕೇಳಿದರೆ ಎಸ್ ಇದ್ದರೆ ಎಸ್ ಅಂತ ಹಾಕೊಳ್ಳಿ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕದವರು ಇರ್ತಾರೆ, ಎಸ್ ಅಂತೇಳಿ ಹಾಕೊಳ್ಳಿ. ಹೌದು ಅಂತ ಆದಮೇಲೆ ನೆಕ್ಸ್ಟ್ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿವೆ ಅಂತ ಕೇಳಿದರೆ ಹೌದು ಅಂತೇಳಿ ಕೊಡಬೇಕಾಗತ್ತೆ. ಹೌದು ಅಂತ ಆದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಮಾಡಬೇಕಾಗತ್ತೆ. ಓಕೆನಾ. ಸೇವ್ ಆ್ಯಂಡ್ ಪ್ರೊಸೀಡ್ ಆದಮೇಲೆ ಇಲ್ಲಿ ಏನಪ್ಪ ಅಂತಂದರೆ 1ನೇ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ 2ನೇ ಸ್ಟೆಪ್ಪಿಗೆ ಹೋಗ್ಬೇಕಾಗತ್ತೆ. 2ನೇ ಸ್ಟೆಪ್ಪಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ವಸತಿ ನಿಲಯದ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ. ವಸತಿ ನಿಲಯದಲ್ಲಿ ಏನಪ್ಪ ಅಂತಂದರೆ ನೀವು ಡೇ ಸ್ಕಾಲರ್ ವಿದ್ಯಾರ್ಥಿ ಅಂತ ಕೇಳಿದರೆ ನೀವು ಏನಪ್ಪ ಅಂತಂದರೆ ಮನೆಯಿಂದ ಸ್ಕೂಲಿಗೆ ಡೈಲಿ ಹೋಗೋದು ಬರೋದು ಮಾಡ್ತಾಯಿದ್ರಿಪ್ಪ ಅಂತಂದರೆ ಹೌದು ಅಂತ ಕೊಡಿ. ನೀವೇನಾದರೂ ಹಾಸ್ಟೆಲ್ ಇದ್ದರೆ ಅಂದರೆ ಸ್ಟೂಡೆಂಟ್ ಏನಪ್ಪ ಅಂತಂದರೆ ಹಾಸ್ಟೆಲ್ನಲ್ಲಿ ಏನಾದರೂ ಇದ್ದರೆ ನೋ ಅಂತೇಳಿ ಕೊಟ್ಬಿಟ್ಟು ಹಾಸ್ಟೆಲ್ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ. ಅದಾದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂದರೆ ಇಲ್ಲಿ 2ನೇ ಕಂಪ್ಲೀಟ್ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ 3ನೇ ಹಂತಕ್ಕೆ ಹೋಗುತ್ತೆ. ನೆಕ್ಸ್ಟ್ ಅಂತ ಕೊಡಿ. ಇದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನೀವು ಇಷ್ಟೊತ್ತು ತನಕ ಏನೆಲ್ಲ ಅಪ್ಲೈ ಮಾಡ್ಕೊತ ಬಂದಿದ್ದೀರಲ್ಲ ಅದು ಏನಪ್ಪ ಅಂತಂದರೆ ಕರೆಕ್ಟಾಗಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಒಂದು ಸಲ ಶೋ ಆಗುತ್ತೆ. ಇಲ್ಲಿ ನೋಡಬೇಕಾಗುತ್ತೆ. ವಿದ್ಯಾರ್ಥಿ ಹೆಸರು, ಶಾಲಾ ಕಾಲೇಜು, ಆರ್ ಡಿ ನಂಬರು ಎಲ್ಲನೂ ಕೂಡ ನೋಡಬೇಕಾಗುತ್ತೆ. ಕರೆಕ್ಟಾಗಿ ಇತ್ತಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಅಂತ ನೋಡಿ ಚೆಕ್ ಬಾಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆನಾ. ಚೆಕ್ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ್ರೆ ಆಯಿತು, ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫೈನಲ್ ಆಗಿ ಸಬ್ಮಿಟ್ ಆಗುತ್ತೆ. ಆಮೇಲೆ ಏನಪ್ಪ ಅಂತಂದರೆ ನೀವು ಇಲ್ಲಿ ಪ್ರಿಂಟೌಟನ್ನು ತೊಗೋಬೋದು. ನಿಮಗೇನಾದರೂ ಪ್ರಿಂಟೌಟ್ ಮಿಸ್ ಆಗಿತ್ತಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ಏನಪ್ಪ ಅಂತಂದರೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಇರುತ್ತೆ. ಓಕೆನಾ. ಪ್ರಿಂಟ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಒಂದು ಪ್ರಿಂಟೌಟ್ ಬರುತ್ತೆ. ಓಕೆನಾ. ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗತ್ತೆ.